ಬರ್ತದೆ ಏನಂತಂದ್ರೆ, ಹೌದು ನಾವು ಇದನ್ನ ತಿಳಿದ ಮೇಲೆ ಹೊಳ್ಳಿ ಹುಟ್ಟುದಿಲ್ಲ ಹೆಂಗ ಅಂತ. ಹೆಂಗ ಅಂತಂದ್ರೆ ಇದನ್ನ ಕೇಳದ ಮೇಲೆ ನಾ ಹುಟ್ಟುದಕ್ಕೆ ಬರೀ ಕೇಳೋದ್ರ ಮೇಲೆ ಅಂದ್ರೆ ಆ ಶಬ್ದ ತಗೊಳ್ರಿ, ಕೇಳೋದ ಮೇಲೆ ಅಂದ್ರೆ ಈ ಶ್ರವಣ ನಿರಂತರ ಶ್ರವಣ ಮಾಡೋಣ ಪುನಃ ಹುಟ್ಟಲಿಕ್ಕೆ ಕಾರಣವಾಗಿರ್ತಕ್ಕಂಥ ಬೀಜ ಅದು ನಷ್ಟ ಆಗ್ತದೆ. ಕರ್ಮದ ಬೀಜ ಅಥವಾ ಅದು ಭ್ರಮ ಅಜ್ಞಾನ ಅದು ನಷ್ಟ ಆಗ್ತದೆ. ಬೀಜನೇ ನಷ್ಟ ಆಯ್ತು ಅಂದ್ರೆ ಬೆಳೆ ಎಲ್ಲಿ ಬರ್ತದೆ? ಬರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಇನ್ನೂ ಒಂದು ಶಾಸ್ತ್ರದಲ್ಲಿ ಮಾತು ಬರ್ತದೆ, ಏನಂತಂದ್ರೆ ಹುರಿದ ಬೀಜ ಅದು ಬಿತ್ತಲಕ್ ಬರೋದಿಲ್ಲ ಅಂತ. ಅದು ಬಿತ್ತಿದ್ರು ಅದು ಬೆಳೆಯೋದಿಲ್ಲ. ಹಂಗ ಹುರಿದ ಬೀಜ ಆದಂಗೆ ಆಗ್ತದೆ. ಹುರಿದ ಬೀಜ ಅಂದ್ರೆ ಏನು? ಅದು ಏನು ಜನ್ಮಕ್ಕೆ ಕಾರಣ ಆಗ್ಯದ ಅದು ಸುಟ್ಟು ಹೋಗ್ತದ ಅಂತ. ಈ ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂಥ ವಿಚಾರ ಯಾವುದು? ನಾನು ಜೀವ ಇದ್ದೀನಿ, ನಾನು ಮಾಡುವವನು, ನಾನು ಭೋಗಿಸುವನು, ನಾನು ಸುಖಿ, ನಾನು ದುಃಖಿ, ಏನು ಅದಾವಲ್ಲ ಇದೇ ಕರ್ಮ. ಮತ್ತೆ ಇನ್ನೊಂದು ಅದು ಆಶಾ, ಕಾಮ ಇಚ್ಛೆಗಳು, ಅವೆಲ್ಲ ಏನಪ್ಪ ಅಂತಂದ್ರೆ ಪುನರ್ಜನ್ಮಕ್ಕೆ ಕಾರಣ ಅದ. ಈ ಪುನರ್ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂಥ ಇವುಗಳನ್ನ ನಾವು ವಿಚಾರ ಮಾಡಿ ಶಾಸ್ತ್ರ ಮುಖಾಂತರ ಶ್ರವಣ ಮಾಡ್ತಾ 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 ಹೋದಂಗ ವಿಚಾರ ಶಕ್ತಿ ನಮ್ಮಲ್ಲಿ ಸೂಕ್ಷ್ಮ ಆಗ್ತಾ ಬಂದಂಗ ಏನಾಗ್ತದಪ್ಪ ಅಂದ್ರೆ ಒಳಗಿರ್ತಕ್ಕಂಥ ಈ ಅಜ್ಞಾನ ನಷ್ಟ ಆಗಿ ಜನ್ಮಕ್ಕೆ ಕಾರಣ ಆಗುದಿಲ್ಲ ಅಂತ. ಇನ್ ಕೆಲವೊಬ್ರು ಇರ್ತಾರೆ, ಪುನಃ ಜನ್ಮ ಆದ್ರೆ ಚಲೋ ಐತಲ್ರಿ, ಯಾಕ ಅದೇನ ಕೆಡಕೈತಿ ಕೇಡೈತಿ ಅಂತ ಕೆಲವೊಬ್ರು ಹೇಳ್ತಾರೆ ಸರ್. ಈ ಮಾತು ಯಾರ ಬಾಯಿಲೆ ಬರ್ತಂದ್ರೆ ಸಂಸಾರದ ಮೇಲೆ ಮೋಹ ಇಟ್ಕೊಂಡವ್ರು ಅದೊಂದು ಬರ್ತದ ನೋಡ್ರಿ. ಅಶುಚಿಯಲ್ಲಿ ಶುಚಿ ಬುದ್ಧಿ, ದುಃಖದಲ್ಲಿ ಸುಖದ ಬುದ್ಧಿ ಇಟ್ಕೊಂಡವ್ರ ಬಾಯಿಯಿಂದ ಈ ಮಾತು ಬರ್ತದೆ. ಹೊಳ್ಳಿ ಬಂದ್ರೆ ಚಲೋ ಅದಲ್ಲ ಅಂತ. ಆ ಚಲೋ ಅದಲ್ಲ ಅನ್ನೋದಕ್ಕಿಂತ ನೀವು ಈ ವಿಚಾರ ಕೇಳಲಿಕ್ಕಂದ್ರೆ ಹೊಳ್ಳಿ ಬಂದ ಬರ್ತೀರಿ. ಎರಡು ಮಾತೇ ಇಲ್ಲ. ಈ ನಿಮ್ಗ ಮೋಕ್ಷ ಅನ್ನೋದು ಆಗ್ಲಿಲ್ಲ ಅಂದ್ರೆ ಹೊಳ್ಳಿ ಬಂದ ಬರ್ತೀರಿ. ಅದು ನಿಮ್ ಋಣ ಎಲ್ಲದ ಅಲ್ಲೇ ಬರ್ತೀರಿ. ಈಗ ಮನ್ಯಾಗ ಒಂದೊಂದ್ ಮನ್ಯಾಗ ಇಡುದಿಲ್ಲ ಹೆಸರು, ಅವರೇ ಮುತ್ತೇನ ಹೆಸರ, ಹಿರಿ ಮುತ್ತೇನ ಹೆಸರ, ಆ ಅಜ್ಜಿ ಹೆಸರ, ಹೊಳ್ಳಿ ಅವರೇ ಬರ್ತಾರ. ಋಣ ಇತ್ತಂದ್ರೆ ಅವ್ರು ಅಲ್ಲೇ ಬರ್ತಾರ. ಅಲ್ಲಿ ಆ ಮನೆ ಋಣ ಮುಗಿದಿತ್ತಂದ್ರೆ ಬೇರೆ ಕಡೆ ಹೋಗ್ತಾರ. ಕೆಲವೊಂದು ಪಶು ಪಕ್ಷಿ ಪ್ರಾಣಿ ಜೀವಕ್ಕೆ ಹೋಗ್ತಾರೆ. ಅಂದ್ರೆ ಪುನರ್ಜನ್ಮ ಅಂತ ಫಿಕ್ಸ್ ಅದ ಅಂತ. ಪುನರ್ಜನ್ಮ ಆದ್ರೆ ಚಲೋ ಅದಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಈ ವಿಚಾರದಿಂದ ಒಳಗಿನ ಕರ್ಮ ಬೀಜ ನಷ್ಟ ಆಯ್ತಂತಂದ್ರೆ ಅವಾಗ ಮಾತ್ರ ಪುನರ್ಜನ್ಮದಿಂದ ಬಿಡುಗಡೆ ಅದ. ನಮ್ಮ ಪ್ರಯತ್ನ ಏನಿರ್ಬೇಕಂದ್ರೆ ಪುನರ್ಜನ್ಮ ಕೆಟ್ಟದ ಅಂತೇಳಿ ತಿಳ್ಕೊಂಡ್ರೆ ಅದರಿಂದ ಬಿಡುಗಡೆ ಹೊಂದೋದು ಹೆಂಗಪ್ಪ ಅನ್ನುವಂಥದ್ದನ್ನ ಚಿಂತನೆ ಮಾಡಿ ತೀರ್ಮಾನ ಮಾಡಿದ ಕಡೆ ನಮ್ಮ ಲಕ್ಷ್ಯ ಇರಬೇಕು. ಅದಕ್ಕೆ ಬಸವಾದಿ ಶರಣರು, ಆಮೇಲೆ ಯಾರು ಗೌತಮ ಬುದ್ಧರಂತವ್ರು ಇಂಥವರೆಲ್ಲ ಜನನ ಮರಣ ಚಕ್ರದಿಂದ ಹೊರಗೆ ಬರ್ಬೇಕಂತ ಹೇಳಿ ಅಷ್ಟು ಸಮತ್ವ ಬುದ್ಧಿಯಿಂದ ಸ್ಥಿತರಾಗಿ ಇರೋಷ್ಟು ಆಯುಷ್ಯವನ್ನು ಅವರು ಕಳೆದು ಹೋದ್ರು. ಇನ್ನೊಂದು ಪ್ರಶ್ನೆ ಬರ್ತದೆ ಶಿಷ್ಯನ್, ಹೌದು ಈ ಕೃಷ್ಣ ರಾಮ ಇಂಥವ್ರ ಸಹಿತ ಬರ್ತಾರಲ್ಲ ಇವ್ರದ್ದು ಹೆಂಗ ಅಂತ. ಮತ್ ಪುನರ್ಜನ್ಮ ಇಲ್ಲ ಅಂತಂದ್ರೆ ಅವನೇ ಹತ್ತು ಅವತಾರ ಬಂದಾನ. ಮುಕ್ತ ಪುರುಷನೇ ಆಗ್ಯಾನ. ಎಂದೊಂದು ಜನ್ಮದಾಗ ಅವನಿಗೆ ಜ್ಞಾನ ಇತ್ತು, ಸ್ವಜ್ಞಾನ ಇತ್ತು. ಮತ್ತ ಅವ್ರೇ ಯಾಕೆ ಬಂದ್ರಂತೆ ಈ ಶಂಕ. ಇನ್ನೊಂದು ಇದಕ್ಕೇನಪ್ಪ ಅಂತಂದ್ರೆ ಅವರು ಅವತಾರಿಗಳು, ಜನ್ಮ ಅಲ್ಲ ಅದು. ಅವತಾರ ಬರೋದಕ್ಕೂ ಜನ್ಮ ಬರೋದಕ್ಕೂ ವ್ಯತ್ಯಾಸ. ತಾಯಿ ಗರ್ಭದಲ್ಲಿ ಬಂದ್ರು ಕೂಡ ಅವ್ರ ಮಾಯಾ ಶರೀರ ಇರ್ತೈತಿ. ಅವ್ರದ್ದು ನಮ್ಮ ಶರೀರ ತರ ಅವ್ರ ಶರೀರ ಇರೋದಿಲ್ಲ.
ಅವ್ರ ಶರೀರ ಭಿನ್ನ ಇರ್ತದೆ. ಮತ್ತು ಅವ್ರಿಗೆ ತನ್ನ ಸ್ವದ ಜ್ಞಾನ ಜಲ್ದಿ ಆಗ್ಬಿಡ್ತದೆ ಗುರುಗಳು ಹೇಳಿದ ತಕ್ಷಣ. ಈ ನಮ್ಮಂತವ್ರೆ ನೋಡ್ರಿ, ಈ 6 ತಿಂಗಳು, ವರ್ಷ 2 3 ವರ್ಷ ಹೇಳಿದ್ರು ಅರಿವಾಗೋಲ್ಲ ನಮಗೆ. ಇನ್ನ ಏನ ಕೇಳಿದ್ರು ಕನಸನಾಗ ಕೇಳ್ದಂಗೆ ಅನಿಸ್ತದೆ. ಆದ್ರೆ ಅವ್ರಿಗೆ ವ್ಯತ್ಯಾಸ ಇರ್ತದೆ. ಸ್ವಲ್ಪದ್ರಲ್ಲೇನೆ ಅವರಿಗೆ ತನ್ನ ಸ್ವರೂಪದ ಜ್ಞಾನ ಬಂದ್ಬಿಡ್ತದೆ. ಅವತಾರಿಗಳವರು ಹಂಗ ಅವತಾರಿಗಳು ಅವರು ಜನ ಪುನಃ ಪುನಃ ಬರ್ತೀನಿ ಅಂತ ಹೇಳ್ತಾನಂತ ಕೃಷ್ಣ. ಹೇಳ್ತಾನ, ಯದಾ ಯದಾ ಈ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ತದಾತ್ಮನಂ ಸೃಜಾಮ್ಯಹಂ ಅಂತ ಹೇಳ್ತಾನ. ಮತ್ತೆ ಆತ ಹೇಳ್ತಾನಲ್ರಿ, ಮತ್ತೆ ನಮಗ್ ಬೇಡ ಅಂತಿರಲ್ಲ ಅಂತ ಹಿಂಗೆ ತಿಳ್ಕೊಬಾರ್ದು. ಆತನ ವ್ಯವಹಾರ ಹೆಂಗದ ಅಂದ್ರೆ, ನಾನು ಅವತಾರ ಎತ್ತೆತ್ತಿ ಬರ್ತೀನಿ ಅಂತ ಹೇಳ್ತಾನ. ಅದ್ರ ಬಂದ್ರು ಅವನು ದುಃಖದಲ್ಲಿ ಬೀಳೋದಲ್ಲ. ಘಟನೆಗಳು ಏನೇ ಬಂದರೂ ದುಃಖದಲ್ಲಿ ಬೀಳೋದಿಲ್ಲ. ಅದಕ್ಕೆ ಈ ರೀತಿ ಈ ಪುನರ್ಜನ್ಮ ಸಂಬಂಧಪಟ್ಟಂತ ವಿಚಾರಗಳು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ 3 ಪ್ರಶ್ನೆಗಳಿಂದ ಏನು ನಮ್ಮೊಳಗಿರ್ತಕ್ಕಂಥ ಈ ಕರ್ಮದ ಬೀಜ ಏನದಲ್ಲ ಅದು ನಷ್ಟ ಆಗಬೇಕು. ಅದು ಜಠರದಲ್ಲಿದ್ರೆ ಎಷ್ಟು ಕಷ್ಟ ಅದ ಅಂತ ತಿಳ್ಕೊಂಡು ನಾನು ಹೊಳ್ಳಿ ಹುಟ್ಲಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಕರ್ಮದ ಬೀಜವನ್ನು ಮನಸ್ಸಿನಾಗ ಮಾಡ್ಕೋಬಾರದು. ಸುಖ ದುಃಖಗಳಿಗೆ ನಿರ್ಲೇಪನಾಗಿ ಅಭಿಮಾನ ಶೂನ್ಯನಾಗಿ ಭೋಗ ಬುದ್ಧಿಯನ್ನು ನಷ್ಟ ಮಾಡಿಸಿದ್ರೆ ಏನಪ್ಪಾ ಅಂದ್ರೆ ಇರುವಷ್ಟು ದಿನಗಳನ್ನ ಕಳಿಬೇಕು ಅನ್ನುವಂತ ಒಂದು ವಿಚಾರ ತಮ್ಮಲ್ಲಿ ಗಟ್ಟಿ ಆಯ್ತಂತಂದ್ರೆ, ಕರ್ಮದ ಬೀಜ ಒಳಗಡೆ ನಾಟೋದಿಲ್ಲ. ಗಟ್ಟಿ ಆಗುತ್ತಾನ ಹಂಗೆ ನಿರಂತರ ಶ್ರವಣ ಮಾಡ್ತಾನೆ ಇರ್ಬೇಕು. ಶ್ರವಣ ಮಾಡ್ತಾ 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 ವಿವೇಕ ವೈರಾಗ್ಯಗಳು ಬೆಳೆದು ಪ್ರಪಂಚದಿಂದ ಹಿಮ್ಮುಖನಾಗಿ, ಆಮೇಲೆ ದೇಹದಲ್ಲಿ ಕೂಡ ತಾನು ದೇಹದಿಂದ ಪ್ರತ್ಯೇಗಾತ್ಮನಾಗಿ, ದೇಹದಿಂದ ಪ್ರತ್ಯೇಕ ಅಂದ್ರೆ ಅದು ಗೊತ್ತಾಗ್ತದೆ. ದೇಹದಿಂದ ಭಿನ್ನ ದಿನ ಅಂತೇಳಿ ಅಂದ್ರೆ ದೇಹದ ಸುಖ ದುಃಖ ರೋಗ ರುಜಿನ ಮುಪ್ಪು ಸಾವು ಇವುಗಳಿಂದ ನಾನು ನಿರ್ಲೇಪ ಅದೀನಿ, ನನಗೇನು ಸೋಕಂಗಿಲ್ಲ ಅನ್ನುವಂಥ ಸೂಕ್ಷ್ಮ ಅರಿವು ತಮ್ಮೊಳಗೆ ತನಗೆ ಸ್ಫುಟನಾಗಿ ನಿಲ್ತ ಅಂತಂದ್ರೆ ಅವಾಗ ಕರ್ಮದ ಬೀಜ ಅದು ನಷ್ಟ ಆಗಿ ಹೋಗ್ಯದ ಅವ್ರಿಗೆ ಅಂತ ಅರ್ಥ. ಆ ಒಂದು ಸ್ಥಿತಿ ನಿಮಗೆಲ್ಲ ಬರಕ್ ಸಾಧ್ಯತೆ ಅದು ಜೀವನದಲ್ಲಿ ಬರ್ತಕ್ಕಂಥ ಈ ಅವಸ್ಥೆಗಳು ಅಥವಾ ಅನುಭವಗಳ ಆಧಾರದ ಮೇಲೆ ಅವುಗಳು ಮಾಡ್ಕೊಳಕ್ ಸಾಧ್ಯತೆ ಅದ. ನಮ್ಮ ಜೀವನದಲ್ಲಿ ಬರುವಂತ ಅನುಭವಗಳು, ಶರೀರಕ್ಕೆ ಇರ್ತಕ್ಕಂಥ ಈ 3 ಅವಸ್ಥೆಗಳು, ಶಾಸ್ತ್ರದ ವಿಚಾರ, ಗುರುಗಳ ಪ್ರವಚನ ಅದೇ ಇರ್ತದ, ಮತ್ತು ನಮ್ಮ ಅನುಭವ, ಈ ಎರಡನ್ನ ಸರಿಯಾಗಿ ನೋಡ್ಕೊಂತ ಒಂದು ನಿಶ್ಚಯ ಮಾಡ್ಕೊಂತ ಹೋದೆವು ಅಂತಂದ್ರೆ ಅವುಗಳು ನಮ್ಮ ಕಡೆಯಿಂದ ಬಿಟ್ಟು ಹೋಗ್ತಾವು. ಅವಾಗ ಹೋದಾಗ ನಮ್ಗೆ ನಿತ್ಯ ಮುಕ್ತರಂತಾರ, ಜನನ ಮರಣವನ್ನು ಇಲ್ಲ ಅಂತಾರೆ. ಆ ಸ್ಥಿತಿ ನಮಗೆ ನೀವು ಗುರುನಾಥ ಕರ್ಣಿಸ್ಲಿ ಅಂತೇಳಿ 12 ಮಾತುಗಳು ಮುಗಿಸ್ತಾ ಇದೀನಿ. ಎಲ್ಲರಿಗೂ ಶರಣ. ಓಂ ನಮಃ ಶಿವಾಯ. ಶರಣು ಶರಣಾತ್ರಿ. ಅಂದ್ರೆ ಇಲ್ಲಿ